ಮೈ ಗಾಡ್ ಮಮ್ಮಿ ಹಲೋ ಗುಡ್ ಮಾರ್ನಿಂಗ್ ಟು ಆಲ್. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ನಾನಿವಾಗ ತಿಮ್ಲಾಪುರದಲ್ಲಿದ್ದೀನಿ. ಇವಾಗ ಟೈಮ್ ಆಲ್ರೆಡಿ 4:30 ಆಗಿದೆ. ಇವತ್ತಿನ ದಿನ ನಾನು ಇಲ್ಲೇ ಬನ್ನಿ ಮರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಳೆ ತುಂಬ ಜೋರಾಗಿತ್ತು, ಹಾಗೆ ನಾವು ಅಲ್ಲಿ ಹೋಗೋ ದಾರಿ ತುಂಬಾ ಡಿಫಿಕಲ್ಟ್ ಇದೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಸ್, ಇಲ್ಲಿ ಹಂಡೆ ನೀರನ್ನು ಸ್ನಾನ ಮಾಡ್ತಿದ್ದೀನಿ. ನನಗೆ ಈ ಸ್ನಾನ ಮಾಡಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಎಸ್, ನೀರು ಆಲ್ರೆಡಿ ಬಿಸಿ ಆಗಿದೆ. ಸೊ ಹಾಗೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ ಮಾತಾಡಿಕೊಂಡು. ಬಿಕಾಸ್ ಇವತ್ತಿನ ದಿನ ಎಂಗೇಜ್ಮೆಂಟ್ ಕೂಡ ಇದೆ. ಸೊ ಅಲ್ಲಿ ಇವಾಗ ಹೋಗಬೇಕು, ಹಾಸನಿಗೆ ಹೋಗಬೇಕು. ಹಾಸನ್ ಡಿಸ್ಟಿಕ್ ನರಸೀಪುರ ಇರೋದು, ಹಾಸನ್ ಡಿಸ್ಟಿಕ್ ಅದು. ಸೊ ಅಲ್ಲಿಗೆ ಹೋಗಬೇಕು ನಾವು. ಸೊ ಟೀ ಕುಡಿತಾ ಇದ್ದೀವಿ. ಟೀ ಕುಡಿದಾದ್ಮೇಲೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ಪೂಜೆಗಿನ್ನ ರೆಡಿ ಮಾಡ್ಕೊಂಡಿಲ್ಲ ನಾನು. ಸೊ ರೆಡಿ ಮಾಡ್ಕೋತೀನಿ ಬೇಗ ಬೇಗ. ಸುಮ್ಮನೆ ಕೂತ್ಕೊಂಡು ಹಾಗೆ ಏನು ಮಾಡೋದು ಏನು ಎತ್ತ ಅಂತೆಲ್ಲ ಮಾತಾಡ್ಕೊತಾ ಇದ್ವಿ, ಹಾಗೆ ಸುಮ್ಮನೆ ಸಂಸಾರದ ಟಾಕ್ಸ್. ಎಸ್, ಇವಾಗ ನಾವು ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಹೊರಗಡೆದ್ದು ಒಂದು ಸ್ವಲ್ಪ ಹೊಸಲು ಪೂಜೆ ಹೊಸಲು ಪೂಜೆ ಮಾಡೋಣ ಅಂತ ಹೊರಗಡೆ ಬಂದಿದ್ದೀನಿ. ಹೊಸಲು ಪೂಜೆ ಮಾಡಿಕೊಂಡು ಬೇಗ ಬೇಗ ಮನೆ ಪೂಜೆ ಮಾಡಿಕೊಂಡು ಬನ್ನಿ ಮರಕ್ಕೆ ಹೋಗೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸೊ ಇಲ್ಲಿ ಪೂಜೆ ಮಾಡ್ಕೊತಾನೆ ಒಂದೊಂದಾಗಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಹೂವು ನಿಮಗೆ ಗೊತ್ತಿರೋ ಹಾಗೆ ಹಳ್ಳಿಯಲ್ಲಿ ತುಂಬಾನೇ ಹೂವಿರುತ್ತೆ. ಸಿಟಿಯಲ್ಲಿ ಹೂ ಬೇಕು ಅಂತಂದ್ರೆ ಕೊಂಡ್ಕೊಂಡೇ ಬರಬೇಕು. ಅದೊಂದು ಖುಷಿ ಆಗುತ್ತಪ್ಪ. ಹಳ್ಳಿಗೆ ಹೋದ್ರೆ ಸಾಕು, ರಾಶಿ ಒಂದು ಬುಟ್ಟಿ ಗಟ್ಟಲೆ ಇರುತ್ತೆ. ಖುಷಿ ಆಗ್ಬಿಡುತ್ತೆ ಹೂ ನೋಡಿದ ತಕ್ಷಣ. ಬಟ್ ಅದೇ ಇವಾಗ ಬ್ಯಾಂಗ್ಳೂರಲ್ಲಿ ಇದ್ರೆ ಹೆಂಗಾಗುತ್ತೆ ಹೇಳಿ? ಹೂನ ಕೊಂಡ್ಕೊಂಡೇ ಬರಬೇಕು. 20 ರುಪೀಸಿಗೆ 30 ರುಪೀಸಿಗೆ ಮಾಲೆನೂ ಹಾಗೆ ಇರುತ್ತೆ ರೇಟು. ಅದೊಂದು ಖುಷಿ ಆಗುತ್ತೆ ನನಗೆ. ಎಸ್, ಇಲ್ಲಿ ರಕ್ಷಿತ್ ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಕೇಸರಿ ಬಣ್ಣ ನಿಮಗೆ ಗೊತ್ತಿರೋ ಹಾಗೆ. ಸೊ ಇಬ್ಬರು ಸಹ ಕೇಸರಿ ಹಾಕೊಂಡಿದ್ದೀವಿ. ಸೊ ಪೂಜೆ ಮಾಡಿಕೊಂಡು ನಾನು ಚಿಕ್ಕದಾಗಿ ಇವಾಗ ಹೊಂದಿಸ್ಕೊತಾ ಇದ್ದೀನಿ ಎಲ್ಲದನ್ನು. ಹೊಂದಿಸ್ಕೊಂಡಾದ್ಮೇಲೆ ಹೋಗ್ತಾ ಇದ್ದೀನಿ. ಸ್ಟಿಕ್ಕರ್ ಇಟ್ಕೊಂಡೆ ಬರ್ತಾ ಇದ್ದೀನಿ. ಎರಡು ಕಾಲು ಹಚ್ಚಿಬಿಡತ್ಲ ಹೋಗಿ ಮಮ್ಮಿ. ಎಂಥ ರಿಸ್ಕ್ ತಗೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ವಾ? ಮಾಡ್ತಾಯಿದ್ದೀನಿ ಅಮ್ಮ. ನಾನು ಯಾವ ಕಡೆಯಿಂದ ಬರಲಿ ಅಚ್ಚ ಅಮ್ಮ? ನನ್ಗೆ ಹಂಗೆ ಬರೋಕ್ಕಾಗಲ್ಲ ಕಣಪ್ಪು. ಬಟ್ ಈ ಥರ ಕಾಲು ಇಟ್ಕೊಂಡು ಹೆಂಗಮ್ಮ ಬರೋದು? ನಾನು ಮಮ್ಮಿ ದೋಸೆ ಮಾಡಿಲ್ಲ ಅಂತ ಹೇಳಿದಿದ್ರೆ ಉಪ್ಪಿಟ್ಟರು ಮಾಡ್ಕೊಂಡು ತಿನ್ನಕ್ಕೆ ಹೋಗ್ಬರ್ತಿತ್ತು, ಗೊತ್ತಾಯ್ತಾಗ? ಉಪ್ಪಿಟ್ಟು ಪ್ಲಾನಿಂಗಲ್ಲಿ ಇರಲಿಲ್ಲ. ಅಮ್ಮ ನಡಿ. ಇವೆಲ್ಲ ಸಿಟಿ ಕೋಳಿಗಳು ಟಾರ್ ರೋಡಾಗ ಓಡಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಹಳ್ಳಿಯಲ್ಲಿ ಇದ್ದೆ ಕಣೋ, ಚಿಕ್ಕವಳಿದ್ದಾಗ. ಒಳ್ಳಿದ್ದೆ. ಹ್ಞೂ, ನಮ್ಮ ಅಜ್ಜಿ ಊರಾಗಿದ್ದೆ ನಾನು. ಇದೇ ನೋಡಮ್ಮ ಬನ್ನಿ ಮರ ಅಂತಾರೆ ನಮ್ಮ ಕಡೆ. ಹ್ಞೂ, ಪೂಜೆ ಮಾಡಿದಾರಲ್ಲೋ. ಯಾರೋ ಮಾಡ್ಕೊಂಡು ಹೋಗಿದ್ದಾರೆ ನೋಡಲ್ಲ. ಹ್ಞೂ, ಅದೇ. ನೀನು ಬರೀ ಹಿಂಗೆ ಹುಡುಕ್ತಾ ಇರ್ತೀಯಲ್ಲ ಕೋತಿ. ರಿಸ್ಕ್ ಯಾರ್
ನೆಕ್ಸ್ಟ್ ಲೆವೆಲ್. ಓ ಮೈ ಗಾಡ್, ಚುಚ್ಕೊಳುತ್ತ ಕಣಪ್ಪ. ಇಲ್ಲ ಬಾರಮ್ಮ, ಚುಚ್ಕೊಂತ ನನ್ಗೀಗ. ಸೈಡಿಗೆ ಇಡು, ಅಲ್ಲಿ ತನಕ ಬರಲ್ಲ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು 5ನೇ ದಿನದ ನವರಾತ್ರಿನ ಆಚರಿಸ್ತಾ ಇದ್ದೀವಿ. ದೇವಿ ಕುಷ್ಮಾಂಡ ದೇವಿನ. ಇದ್ರದ್ದೊಂದು ಚೊಕ್ಕದಾಗಿ ನಾನು ಹೇಳ್ಬಿಡ್ಲಾ ಕುಷ್ಮಾಂಡ ದೇವಿ ಬಗ್ಗೆ. ಜಗಜ್ಜನನಿಯ ಒಂದು ತನ್ನ ಮಂದ ಹಾಗೂ ಮಧುರವಾದ ನಗುವಿನಿಂದ ಈ ಅಂಡ ಅಂದ್ರೆ ಬ್ರಹ್ಮಾಂಡವನ್ನು ಸೃಷ್ಟಿಸುವ ಕಾರಣದಿಂದ ಈಕೆನ ಕುಷ್ಮಾಂಡ ಎನ್ನಲಾಗುತ್ತದೆ. ಹಾಗೆ ಸೃಷ್ಟಿ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಾಗ ಎಲ್ಲಾ ಕಡೆನೂ ಅಂಧಕಾರ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅಂಧಕಾರ ಇರುತ್ತೆ, ಅಂದ್ರೆ ಕತ್ಲೆ ಇರುತ್ತೆ. ಆಗ ಇದೇ ದೇವಿಯ ತನ್ನ ಒಂದು ಶಕ್ತಿಯಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಳು ಅಂತ ಒಂದು ಕತೆ ಇದೆ. ಹಾಗೆ ಈ ಕಾರಣದಿಂದ ತಾಯಿನ ಆದಿಸ್ವರೂಪ ಅಥವಾ ಆದಿಶಕ್ತಿ ಅಂತ ಕರೀತಾರೆ. ದೇವಿ ಒಂದು ಸ್ವರೂಪದ ಶರೀರ ಕಾಂತಿ, ಆಮೇಲೆ ಹಾಗೆ ಅದ್ರ ಪ್ರಭೆ, ಹಾಗೆ ಸೂರ್ಯನ ತುಂಬಾನೇ ಮೌನವಾಗಿ ಕ್ಯಾಪ್ಚರ್ ಮಾಡುತ್ತೆ ಅನ್ನೋದೊಂದಿದೆ. ಈ ಮುಖ ತೇಜಸ್ಸು ಹಾಗೂ ಪ್ರಕಾಶದಿಂದನೇ 10 ದಿಕ್ಕುಗಳಿಂದನೂ ಒಂದು ಸ್ಪಾರ್ಕ್ ಬರುತ್ತೆ ಅನ್ನೋದೊಂದಿದೆ. ಈ ಬ್ರಹ್ಮಾಂಡದ ಎಲ್ಲಾ ವಸ್ತು ಪ್ರಾಣಿಗಳ ಇರುವಂತ ಒಂದು ತೇಜಸ್ಸು ಇವಳದೆ. 8 ಭುಜಗಳಿರುವ ಕಾರಣಕ್ಕೆ ಈ ದೇವಿಯನ್ನು ಅಷ್ಟಭುಜಾದೇವಿ ಎಂದು ಆರಾಧಿಸಲಾಗುತ್ತದೆ ಎಂದು ಕೇಳಿ ಬರುತ್ತದೆ. ಹಾಗೆ ತುಂಬಿದ ಕಳಶ, ಚಕ್ರ ಹಾಗೂ ಗದೆ ಇವೆ. ಈಕೆ ವಾಹನ ಸಿಂಹ ಆಗಿದೆ. ಯಾರು ಕುಷ್ಮಾಂಡ ದೇವಿಯನ್ನ ಆರಾಧಿಸುತ್ತಾರೋ ಅಂತವರ ಋಣ, ದಾರಿದ್ರ್ಯ, ರೋಗ, ಶೋಕಗಳು ದೂರವಾಗುತ್ತೆ ಅನ್ನೋದಿದೆ. ಈ ದಿನದಂದು ಆರೆಂಜ್ ಕಿತ್ತಳೆ ಬಣ್ಣದ ಒಂದು ಬಣ್ಣವನ್ನ ಏಕೆ ಧರಿಸ್ಬೇಕು ಅನ್ನೋದನ್ನ ಹೇಳ್ಬೋದಾ? ಏಕೆ ಅಂದ್ರೆ ಇದು ಹುರುಪು, ಉಷ್ಣತೆ ಮತ್ತು ಧನಾತ್ಮಕ ಶಕ್ತಿಯನ್ನ ಸೂಚಿಸುತ್ತದೆ. ಈ ದಿನ ಕಿತ್ತಳೆ ಹಣ್ಣನ್ನ ಕಲರ್ನ ಧರಿಸೋದು ತುಂಬಾ ಉತ್ತಮ. ಹಾಗೆ ಸಂಪ್ರದಾಯ ಮತ್ತು ಮಾವನ್ನು ಆವಾಹಿಸುವ ವಿಧಾನವಾಗಿದೆ. ಗೊತ್ತಾಯ್ತಲ್ವಾ ಎಲ್ರಿಗೂ? ಫೈನಲಿ ಸಮುದ್ರ ದಾಟ್ಕೊಂಬಂದು ಬನ್ನಿ ಪೂಜೆ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಮೃತ ಅವರೇ? ನೆಕ್ಸ್ಟ್ ಲೆವೆಲ್ ಕಷ್ಟಪಟ್ಕೊಂಡು ಕಷ್ಟ ಅಂದ್ರೆ ಅಲ್ಲಿಂತ್ರ ಗಾಡಿ ಓಡಿಸಿರೋ ನಾನು, ಹಿಂದೆ ಕೂತಿರೋ ನಿನ್ಗೆ ಹೆಂಗೆ ಕಷ್ಟ ಆಯಿತು? ಅದು ರೋಡ್ ಎಲ್ಲ ಇತ್ತಲ್ಲ. ರೋಡ್ ಇತ್ತು, ರೋಡ್ ಹೊತ್ಕೊಂಬಂದ ನೀನು ಅಥವಾ ಗಾಡಿನ ನಿನ್ನ ತಲೆ ಮೇಲೆ ಹೊತ್ಕೊಂಬಂದ? ಸ್ಕಿಡ್ ಆದಾಗ ಓಡಿಸಿದ್ ನಾನು ತಾನೇ. ಭಯ ಆಗುತ್ತೆ. ಬಟ್ ಇಷ್ಟು ಕಷ್ಟ ಅಂತಂದರೆ ಇಷ್ಟಪಟ್ಟಿದ್ದಕ್ಕೆ ಇಲ್ಲಿ ಬರೋದಕ್ಕೆ ಕಷ್ಟ ಆಗಿದ್ದು ರೋಡು ಅಂತ ಹೇಳಿದ್ದು. ಇಟ್ಸ್ ಕಾಲ್ ಕಷ್ಟ ಗಾಯ್ಸ್. ವಾಟ್ ಐ ಸೇಡ್ನಾ ದಟ್ ಈಸ್ ಕಷ್ಟ ಓನ್ಲಿ. ಅಲ್ಲೇ ಯೂ ಟರ್ನ್ ತಗೋಬೋದಾ ನೋಡು ಹಂಗೆ. ನಾವು ಯು ಟೆಲ್ ಹೌ ಯು ಕಷ್ಟ ಅನ್ಭವಿಸಿ. ನೀನು ಹೆಂಗೆ ಅನ್ಭವಿಸ್ತಾ ಇದೀಯಕ್ಕ? ಫೈನಲಿ ಗೋ ಗೈಸ್. ರೆಡಿ ಆಗು. ನಾನು ಮಾಡೋದು ಅಷ್ಟೇ ಒಂದು ಪ್ಲಾನ್ ಆಗ್ತಿರೋದು. ಆ್ಯಕ್ಚುಲಿ ಏನಂತಂದರೆ ಒಂದು 5:30 ಅಂದರೆ ಕತ್ಲಿರೋದ್ರಲ್ಲೇ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಕತ್ಲಾಗ್ತಾ ಇದೆ ನಮಗಿಲ್ಲಿ. ಬೆಳಗ್ಗೆ ಬಂದಾಗಲೇ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಹೋಗೋಕ್ಕೆ. ಬಿಕಾಸ್ ನಿನ್ನೆ ಬೇರೆ ಮಳೆ ನೆಕ್ಸ್ಟ್ ಲೆವೆಲಲ್ಲಿ ಬಂತು. ಸೊ ಹಂಗಾಗಿ ಗಾಡಿನೂ ಆಗ್ತಿಲ್ಲ. ಇವನ್ ನಮ್ಮ ಕಾಲೇ ಮುಂದೆ ಎತ್ತಿಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಬೆಳಗಾದ್ಮೇಲೆ ಬಂದಿದ್ದೆ ಬೆಸ್ಟ್ ಆಯಿತು ಅಂತ ಇವಾಗ ಫೀಲ್ ಆಗ್ತಿದೆ. ಇನ್ ಕೇಸ್ ಬಂದಿದ್ರೆ ಮೇ ಬಿ 1 hour ತನಕ ನಾವು ಮುಂದೆ ಹೋಗೋಕ್ಕೆ ಆಗ್ತಿರ್ಲಿಲ್ವೇ ನಾವು ಕಾಲ. ಬೇಗ ರೆಡಿಯಾಗಿ ಎಂಗೇಜ್ಮೆಂಟಿಗೆ ರೆಡಿ ಆಗಿಬಿಟ್ಟು ಹೋಗೋಣ. 7 o'clock ಹೋಗಬೇಕಿತ್ತು. ಬಟ್ ಪೂಜೆ ಎಲ್ಲ ಮುಗಿಸಿ ಇವಾಗ ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. ಬೇಗ ರೆಡಿ ಆಗೋಣ. ಲೆಟ್ಸ್ ಗೋ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ಎಂಗೇಜ್ಮೆಂಟ್ ಆ್ಯಂಡ್ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಸೀರೆ ಹಾಕೋಬೇಕು ಅಂತ ಅಂದ್ಕೊಂಡೆ. ಬಟ್ 3 hour ಇಲ್ಲಿಂದ ಹೋಗೋಕ್ಕೆ ಆ್ಯಂಡ್ ಆಲ್ಸೋ ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ಹಾಗಾಗಿ ಜಸ್ಟ್ ಸಿಂಪಲ್ ಎಂಗೇಜ್ಮೆಂಟ್. ಲಾಸ್ಟ್ ಎಂಗೇಜ್ಮೆಂಟಿಗೂ ಇದೇ ಡ್ರೆಸ್ ಹಾಕಿದ್ದೆ, ಇವಾಗಲೂ ಇದೇ ಹಾಕಿದ್ದೀನಿ. ಓಕೆ ಗೈಸ್, ಬೇಗ ಹೋಗೋಣ.
ನಡೀರಿ ಎಲ್ಲ ಒಂದ್ ಕಡೆ ಬಂದೆ ಬ್ಯಾಗ್ ಇಟ್ಬತ್ತೀನಿ. ನಾನು ಡ್ರೈವರ್ ಜಾಗ ಸೀಟ್ ಹಾಕಿದ್ದೆ, ಯಾರು ಕೂತಾರೆ ಬ್ಯಾಗ್ ಇಟ್ಟು ಹೋಗಿದ್ದೆ. ಎತ್ಕೊಳಕ್ಕಾಗಲ್ಲ ನಡಿ. ಹಿಂದ್ಗಡೆ ಸಿಟಿಗೆ ಹೋಗು ಮಂಕಬಹುದು. ತುಂಬಾ ಬ್ಲಾಕ್ ಕಾಣಿಸ್ತಿದೆ. ಪಿನ್ ಮಾಡ್ಕೊಂಡು ನೊರ್ಗೆ ಮಾಡ್ಕೊಂಡು ಬಂದೆ. ಹಾಯ್ ಮೇಡಮ್. ಮತ್ತೆ ಇವಳು ಹೇಳಿದ್ ಸಾಮಾನು ಹಾಕ್ಬೇಕು. ರಾತ್ರಿನೇ ಹೇಳಿದ್ಲು ಇದೆಲ್ಲ ಹುಡ್ಕೊಂಡಿದ್ನೆಲ್ಲ ತಗೊಂಡು ಗೌರಿ ಹಬ್ಬದ ತಗೊಂಡಿದ್ದೆ. ಅದು ಬ್ಲೌಸ್ ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದಾಳು. ಇಲ್ಲ ಕಣೆ ಅದಿನ ಡ್ಯಾನ್ಸ್ ಮಾಡ್ತೀಯ ನಾವು ನಿನ್ನ ಕಡೆಗೆ. ಕಾಣೋರು ಯಾರು ಬಂದ ತಕ್ಷಣ ಟಿಫಿನ್ ಅರೇಂಜ್ ಮಾಡಿದ್ರು, ಕೇಸರಿಬಾತ್ ಹಾಗೂ ಉಪ್ಪಿಟ್ಟು. ಇಲ್ಲಿ ಲೊಕೇಶನ್ ಹೇಗಿದೆ ನೋಡಿ, ಸ್ಟಾರ್ಟಿಂಗ್ ಬಂದ ತಕ್ಷಣನೇ ಹೀಗಿದೆ, ಒಂಥರ ಫುಲ್ ಫಾಗಿ ಆಗಿದೆ. ಇದು ಬಂದ್ಬಿಟ್ಟು ಭತ್ತ. ಲೊಕೇಶನ್ ನಂಗಿದು ತುಂಬಾನೇ ಇಷ್ಟ ಆಯ್ತು. ಇದ್ರ ಮೇಲ್ಗಡೆಲ್ಲ ಫಾಗಿ ಆಗಿತ್ತಲ್ವಾ, ಸೊ ಇಟ್ಸ್ ಸೋ ಗುಡ್. ಎಲ್ಲಿ ನೋಡು. ಹಲೋ ಹಲೋ ಹಲೋ. ಭವಾನಿ ಇವಾಗ ಹಾಯ್ ಮಾಡ್ರಿ. ನಿನ್ನೆ ವಿಡಿಯೋ ಮಾಡಲ್ಲ ನೋಡಿ ಇವ್ರನ್ನ ನಿನ್ನೆ. ಇಲ್ಲಿ ಬಂದ್ಬಿಟ್ಟು ಫುಲ್ ಮಳೆ ಅಂದ್ರೆ ಮಳೆ ಗಾಯ್ಸ್. ಆಕ್ಚುಲಿ 11:30ಗೆ ಮುಹೂರ್ತ ಇತ್ತು, ಬಟ್ ನಾವು ತುಂಬಾ ಲೇಟಾಗಿ ಬಂದ್ವಿ ಅನ್ನೋಕ್ಕೋಸ್ಕರ 25 ಮಿನಿಟ್ಸಲ್ಲಿ ಮುಹೂರ್ತ ಹೋಯ್ತು. ಸೊ ಅದಾದ್ಮೇಲೆ ನೆಕ್ಸ್ಟ್ 2:30 ಏನೋ ಇತ್ತು ಮುಹೂರ್ತ. ಸೊ ಹಾಗಾಗಿ ಹೊರಗಡೆ ಅರೇಂಜ್ಮೆಂಟ್ ಮಾಡಿರೋದೆಲ್ಲನೂ ಇವಾಗ ಒಳಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಬಿಕಾಸ್ ಆಫ್ ತುಂಬಾನೇ ಮಳೆ ಇತ್ತು. ಸೊ ಹಾಗಾಗಿ ಇವಾಗ ಒಳಗಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಒಳಗಡೆ ಹೋಗೋಣ. ಫೋಟೋ ಬಂತಾ? ಇಲ್ಲಿ ಹಾಗೆ ಎಲ್ರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಒಳಗಡೆ ತುಂಬಾನೇ ರಶ್ ಇತ್ತು. ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಾಯ್ತು. ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ನೆಕ್ಸ್ಟು ಇವಾಗ ನಾವು ಒಂದು ಸೆಲ್ಫಿ ಫೋಟೋಸ್ನ ತಗೊಂಡ್ಬಿಟ್ಟು ರಿಟರ್ನ್ ಬ್ಯಾಕ್ ಬರೋಣ. ಬನ್ನಿ ಹೋಗೋಣ. ಊಟಕ್ಕೆ ಕೂತಾಗ ಟೈಮ್ 4 ಗಂಟೆ ಆಗೋಗಿತ್ತು. ಎಸ್, ಇವಾಗ ನಾವು ಹಾಸನಲ್ಲಿದ್ದೀವಿ. ಇಲ್ಲಿ ಬಂದು ನಾವು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಾಗೆ ಟೀ ಕುತ್ಕೊಂಡು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಅಂದರೆ ನಾವು ಟಿ ಟಿ ಮಾಡಿಕೊಂಡು ಅಲ್ಲಿಂದ ಊರಲ್ಲಿಂದ ಬಂದಿದ್ವಲ್ಲ, ಸೊ ಅಲ್ಲಿಂದ ಇವಾಗ ನಾವು ಹಾಸನಲ್ಲಿದ್ದೀವಿ. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಹೋಗಬೇಕು.
ಓಕೆ, ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ತುಂಬಾನೇ ಆಗಿತ್ತು. ಸೊ ಇಲ್ಲಿ ನಮ್ಮನ್ನ ಬಿಟ್ಟು ಬರಕ್ಕಂತ ಬಂದಿದ್ದು. ನಾವು ಬಸ್ ಹತ್ಕೊಂಡು ಕುತ್ಕೊಂಡಿದ್ವಿ. ಈ ಬಾಟಲ್ ಹೆಂಗಿದೆ ನೋಡಿ ಗೈಸ್, ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಕ್ಯೂಟ್ ಆಗಿದೆ, ನಂಗೆ ಇಷ್ಟ ಆಯ್ತು. ಎಸ್, ಇವ್ರು 3 ಜನ ಇಲ್ಲಿ ಕುತ್ಕೊಂಡಿದ್ದಾರೆ, ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ನೆಕ್ಸ್ಟು ಟ್ರಾವೆಲ್ ಎಲ್ಲ ಆಯಿತು. ಇವಾಗ ನಾವು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ಕಲ್ಲಿದ್ದೀವಿ. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಆಲ್ರೆಡಿ ಟೈಮ್ 12:30 ಆಗಿದೆ. ಸೊ ನಾನು ಬಾದಾಮ್ ಹಾಲು ಕುಡಿತಾ ಇದ್ದೀನಿ, ಇವರೆಲ್ಲ ಟೀ ಕುಡಿತಾ ಇದ್ದಾರೆ. ಕ್ಯಾಬ್ ಕೂಡ ಬಂದಿದೆ, ಅವರು ವೈಟ್ ಫೀಲ್ಡಿಗೆ ಹೋಗಬೇಕು, ನಾವು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರಬೇಕು. ಎಸ್, ವಿ ಆರ್ ಗೋಯಿಂಗ್. ಮೊದಲು ಹೋಗ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅನ್ನೋಷ್ಟು ಟಯರ್ಡ್ ಇದೆ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಲವ್ ಯು ಆಲ್. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.